ನಾ ಅರ್ಧ ಲೀಟರ್ ನೀರಿನ ಬಾಟ್ಲಿ ನೋಡಿದ್ದೆ, ಮತ್ತೆ ಅದಕ್ಕಿಂತ ಸಣ್ಣದೈತಿ ಇದು ಮಾಡಿ. ಗೈಸ್ ಕ್ರಿಕೆಟ್ ಬಗ್ಗೆ ಸ್ವಲ್ಪನೂ ಗೊತ್ತಿಲ್ಲ ನಂಗೆ. ಗೈಸ್ ಬರ್ತಾ ಬರ್ತಾ ಭಾಳ ಬೆಳಗಾಗಂತ ಗೈಸ್. ಒಂಥರ ಮಾರುಕ್ ಮಾಲಕರು ಅಂದ್ರೆ ಒಂಥರ ದೇವ್ರ ಇದ್ದಂಗೆ ನಮ್ಮ ಪಾಲಿಗೆ. ಸೂಪರ್ ಐತನ, ಭಾರಿ ಮಾಡ್ಯಾರ ಇವತ್ತ. ಮನೇಶ್ ಪಾಂಡೆ ಸರ್ ಇನ್ನೊಬ್ಳೆ. ಸೊ ಹಾಯ್ ಹಲೋ ಎಲ್ರು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಡಿಯೋ ಏನಪ್ಪ ಅಂದ್ರೆ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಿ, ನಿಮ್ಗೆ ಗೊತ್ತಾಗಿರ್ತೈತಿ. ಇವತ್ತು ಮತ್ತೆ ನಾನು ಡ್ಯೂಟಿ ಮೇಲೆ ವಿಡಿಯೋ ಮಾಡ ಅಂತೀನಿ. ಸೊ ಸ್ಪೆಷಲ್ ಏನಪ್ಪ ಅಂದ್ರೆ ನಮ್ಮ ಹುಬ್ಬಳ್ಳಿ ಒಳಗೆ ಇವತ್ತಿಂದ KPL ಮ್ಯಾಚಸ್ ಸ್ಟಾರ್ಟ್ ಆಗಿದ್ದಾವೆ. ಸೊ ಅಲ್ಲಿಗೆ ನಮ್ಮ ಆಫೀಸಿಂದ 20-30 ಗಾಡಿ ಬುಕ್ ಆಗಿದ್ದಾವೆ. ಆಲ್ಮೋಸ್ಟ್ ಡ್ರೈವರ್ಸ್ ಎಲ್ಲ ಅಲ್ಲೇ ಸಿಗ್ತಾರೆ ಇವತ್ತು. ಸೊ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗ್ತೈತಿ. ಸೊ ಇವತ್ತು ಲೇಟ್ ಮಾಡೋದು ಬೇಡ, ಪಟ್ ರೆಡಿ ಆಗೋಣ ಬರ್ರಿ. ಗೈಸ್ ನಾ ಲಾಸ್ಟ್ ಟೈಮ್ ಮುರುಡೇಶ್ವರ ಟ್ರಿಪ್ ಹೋದಾಗ 2 ದಿವಸ ಲಾಗ್ ಮಾಡಿದೆ. ಲಾಗ್ ಮಾಡುವಾಗ ಇದು ಮೈಕ್ ಐತಲ್ಲ, ಮೈಕಿಂದ ಮೇಲಿನ ಮ್ಯಾಗ್ನೆಟ್ ಎಲ್ಲಿ ಬಿದ್ದೈತಿ ಗೊತ್ತಿಲ್ಲ, ಸಿಗಲೇ ಇಲ್ಲ. ಸೊ ಆ ಕಾರಣಕ್ಕೆ ಇವಾಗ ಅದು ಇನ್ನೊಂದು ಮೈಕಿಗೆ ಮತ್ತು ಬೇರೆ ಏನಾದರೂ ಮ್ಯಾಗ್ನೆಟ್ ಅಡ್ಜಸ್ಟ್ ಮಾಡ್ಬೇಕಲ್ಲ. ಸೊ ಅದಕ್ಕೆ ತಲೆ ಹೊಡಿಸಿದೆ ಏನು ಗೊತ್ತಾ. ಸೊ ಇದ್ರೊಳಗೆ 2 ಇದ್ವು, ಇನ್ನು ಮ್ಯಾಗ್ನೆಟ್ 2 ಇದ್ವು. ಸೊ ಅದ್ರೊಳಗೆ ಒಂದು ತೆಗೆದು ಇದಕ್ಕೊಂದು ಹಾಕಿದ್ದೀನಿ. ಇವಾಗ ಕರೆಕ್ಟ್ ಐತಿ. ಏನು ಹೇಳ್ರಿ ಗಾಯ್ಸ್, ನೀವು ಅಡ್ಡಿಲ್ಲ ಗಾಯ್ಸ್. ಇದು ಹಾಲಿಲ್ಯಾಂಡ್ ಕಂಪ್ನಿ ಮೈಕ್ ನೋಡಿರಿ, ಎಷ್ಟೊಂದೆಲ್ಲ ಇದ್ರೊಳಗೆ ಫೀಚರ್ಸ್ ಇದಾವೆ. ಆಲ್ಮೋಸ್ಟ್ ಎಲ್ಲ ಥರದ್ದು ನಮ್ಗೆ ಏನು ನಡೆಯತ್ತಲ್ಲ ಪ್ರತಿಯೊಂದು ಇವ್ರು ಅವೈಲೇಬಲ್ ಮಾಡಿದ್ದಾರೆ ಇದ್ರೊಳಗೆ. ಅಡ್ಡಿಲ್ಲ. ಮತ್ತು ಇದು ಬೇರೆ ಮ್ಯಾಗ್ನೆಟ್ ಐತಿ, ಇದು ಕ್ಲಿಪ್ಪಿನ ಟೈಪ್ ಬರ್ತೈತಿ. ಸೊ ಅಡ್ಡಿಲ್ಲ ಗಾಯ್ಸ್. ಈ ಸೋಷಿಯಲ್ ಮೀಡಿಯಾ ಇಂಡಸ್ಟ್ರಿಗೆ ಭಾಳ ಅಮೌಂಟ್ ಇನ್ವೆಸ್ಟ್ ಮಾಡಿ ನಾನು. ಮೀನ್ಸ್ ಕೈ ಹಿಡಿದೈತೆ ನನಗೆ, ಬಟ್ ಯೂಟ್ಯೂಬ್ ಕೈ ಯಾವಾಗ ಹಿಡಿತೈತಿ ಗೊತ್ತಿಲ್ಲ. ಇನ್ವೆಸ್ಟ್ ಅಂತೂ ಭಾಳ ಮಾಡೀನಿ. ಐ ಹೋಪ್ ನಂಗೆ ಗೊತ್ತೈತಿ ಇವತ್ತಿಲ್ಲ ನಾಳೆ ಯೂಟ್ಯೂಬ್ ಕೈ ಹಿಡಿತೈತಿ ಅಂತೇಳಿ. ಗಾಯ್ಸ್ ನಮ್ಮ ಆಫೀಸ್ ಒಳಗೆ ಇದ್ದಿದ್ದು ಎಲ್ಲ ಡ್ರೈವರ್ಗಳು ಒಂದೇ ಕಡೆ ಸೇರ್ಬೇಕಂದ್ರೆ ಭಾಳ ರೇರ್. ಡೈಲಿ ಆ ಥರ ಸಿಗಂಗಿಲ್ಲ, ಯಾಕಂದ್ರೆ ಬೇರೆ ಬೇರೆ ಡ್ಯೂಟಿ ಇರ್ತಾವೆ, ಬೇರೆ ಬೇರೆ ಪ್ಲೇಸ್ಗೆಲ್ಲ ಹೋಗಿರ್ತಾರೆ. ಸೊ ಈ ಥರ ಡ್ಯೂಟಿ ಸಿಕ್ಕಾಗ ಪ್ರತಿಯೊಬ್ಬರು ಒಂದೇ ಪ್ಲೇಸ್ ಒಳಗೆ ಸಿಗ್ತಿರ್ತೀವಿ. ಎಂಜಾಯ್ಮೆಂಟು ಹಂಗೆ ಆಗ್ತೈತಿ, ಪ್ರತಿಯೊಂದು ಶೇರ್ ಮಾಡ್ಕೋತೀವಿ. ಸೊ ಗೈಸ್ ಇವಾಗ ನಮ್ಮ ರಾಣಿಗೆ ವಾಶ್ ಮಾಡ್ಕೋಬೇಕು, ಯಾಕಂದ್ರೆ ಇವತ್ತಂತೂ ಭಾಳ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಯಾಕಂದರೆ KPL ಹೆಡ್ ಇವ್ರದಾರಂತೆ. ಸೊ ಅವ್ರ ಡ್ಯೂಟಿನ ಆಫೀಸ್ ಒಳಗೆ ನನಗೆ ಜವಾಬ್ದಾರಿ ವಹಿಸಿದಾರಂದ್ರೆ ಅದನ್ನ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡೋ ಕೆಲಸ ನಂದಾಗಿರ್ತೈತಿ. ಸೊ ಇವಾಗ ರಾಣಿಗೆ ಸ್ವಚ್ಛಗೆ ಕ್ಲೀನಾಗಿ ಮಾಡ್ಕೊಳ್ಳೋಣಂತ. ಸೊ ಬರ್ರಿ, ಡೈಲಿ ವಾಶ್ ಮಾಡ್ಕೊಳ್ಳೋದು ನಮ್ಮ ಕೆಲಸ ಗಾಯ್ಸ್ ಅದು. ಬಟ್ VIP ಕಸ್ಟಮರ್ ಇದ್ದಾಗ ಅವ್ರಿಗೆ ನಾವು ಇನ್ನೂ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಸರ್ವಿಸ್ ಕೊಟ್ಟಿವಿ ಅಂದರೆ ನಮ್ದು ಆಫೀಸ್ ಇನ್ನೂ ಜಾಸ್ತಿ ಗ್ರೋತ್ ಆಗಿ ಹೋಗ್ತೈತಿ. ಗೈಸ್ ನಮ್ಮ ಕಸ್ಟಮರ್ ನೀರಿನ ಬಾಟ್ಲಿ ಸಣ್ಣ ಇರ್ತೈತೆ ನೋಡ್ರಿ. ನಾ ಅರ್ಧ ಲೀಟರ್ ನೀರಿನ ಬಾಟ್ಲಿ ನೋಡಿದ್ದೆ, ಮತ್ತು ಅದಕ್ಕಿಂತ ಸಣ್ಣದೈತಿ. ಇದು ಆ್ಯಕ್ಚುಲಿ 250 ml ಇರೋಕೆ ಮೇ ಬಿ ಇದೆ. ಗೈಸ್ ನಮ್ಮ ರಾಣಿ ಇವಾಗೆಲ್ಲ ವಾಶ್ ಮಾಡೋದು ಮುಗಿಯುತ್ತೆ. ಗೈಸ್ ನಿಮ್ಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಟೈಮ್ ಒಳಗೆ ನೀವು ಮಾಡೋ ಕೆಲಸ ನೀವು 3 ಹೊತ್ತು ಹೊರತುಂಬ ಊಟ ಹಾಕಂತಿರ್ತಂದ್ರೆ ಅದು ಯಾವುದೇ ಕೆಲಸ ಇರಲಿ ಅದಕ್ಕೆ ರೆಸ್ಪೆಕ್ಟ್ ಮಾಡಿರಿ. ನೋಡಿದವ್ರು ಏನಂತಾರೆ, ಅವ್ರು ಏನಂತಾರೆ. ಒಂದು ಮಾತು ಹೇಳ್ತೀನಿ, ಅನ್ನೋರು ಯಾರು ಅನ್ನ ಹಾಕಂಗಿಲ್ಲ ಗಾಯ್ಸ್. ಅದು ಯಾವುದೇ ಕೆಲಸ ಇರಲಿ ರೆಸ್ಪೆಕ್ಟ್ ಮಾಡಿರಿ. ಇವಾಗ ರಾಣಿಗಂತೂ ಎಲ್ಲ ವಾಶ್ ಮಾಡಿದ್ದಾಯ್ತು. ಇವಾಗ ನಾವು ಸ್ವಲ್ಪ ಜಳಕ ಮಾಡಿ ರೆಡಿ ಆಗೋಣ ಅಂತ. ಗೈಸ್ ಬರ್ತಾ ಫೇಸ್ ಭಾಳ ಡಲ್ ಆಗಂತೈತಿ, ಯಾಕಂತ ಗೊತ್ತಿಲ್ಲ. ಏನು ಪ್ರಾಬ್ಲಮ್ ಐತಿ ಗೊತ್ತಿಲ್ಲ. ಮೇಂಟೆನೆನ್ಸ್ ಮಾಡಂಗಿಲ್ಲ ಬಿಡ್ರಿ, ಅದು ಹಚ್ಚೋದು ಏನು ಮಾಡಂಗಿಲ್ಲ ನಾನು. ಗೈಸ್ ಇವಾಗ ಜಳಕ ಮಾಡಿ ಬಂದೆ. ಅಕ್ಕ ನಾಷ್ಟ ಮಾಡಿದಾಳಂತ, ತಳಗೆ ಬಾ ತಂದು ಕೊಡ್ತೀನಿ ಅಂತ ಬಂದಿರ್ಬೋದು. ಬರ್ರಿ ನೋಡೋದಂತ. ಏನದ ಯಾ ಹಿಟ್ಟ ಇದು ಮಾಡಿ. ಸೊ ಗೈಸ್ ಇವಾಗ ನಾಷ್ಟದ ಎಲ್ಲ ಮುಗಿಸ್ಕೊಂಡು ನಾವು ಹೊಂಟೇವಿ ಡ್ಯೂಟಿ ಕಡೆ. ಇವತ್ತು ನಂದು ಡ್ಯೂಟಿ 11 ಗಂಟೆಗೆ ಸ್ಟಾರ್ಟ್ ಆಕೈತಿ, ಬಟ್ ನಾ 10 ಗಂಟೆಗೆ ಹೊಂಟೀನಿ. ಏನು ಮಾಡೋದು ಇವತ್ತು ಲಘು ಎದ್ದು ಬಿಟ್ಟೇನಿ, ಮನ್ಯಾಗ ಕುಂತು ಬೇಜಾರಾಗೈತೆ ಒಬ್ಬಂಗೆ. ಸೊ ಅಲ್ಲಾದರೂ ಸ್ವಲ್ಪ ಟೈಮ್ ಪಾಸ್ ಆಕೈತೆ ಹೊಂಟೇನಿ. ಬರ್ರಿ ಹೋಗೋಣಂತ. ಗೈಸ್ ಕ್ರಿಕೆಟ್ ಬಗ್ಗೆ ಸ್ವಲ್ಪನೂ ಗೊತ್ತಿಲ್ಲ ನಂಗೆ, ಹೆಂಗಿರ್ತೈತಿ ಅದ್ರೊಳಗೆ ಎಷ್ಟು ಜನ ಇರ್ತಾರೆ ಸ್ವಲ್ಪ ನಾಲೆಜ್ ಇಲ್ಲ. ಆ್ಯಂಡ್ ಅದ್ರೊಳಗೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಸೊ ಇವತ್ತು ಅದೇ ಡ್ಯೂಟಿ ಮಾಡಕ್ಕೆ ಹೊಂಟೇನಿ, ಕ್ರಿಕೆಟ್ ಡ್ಯೂಟಿ. ನೋಡೋಣ ಯಾವ ಥರ ಇರ್ತೈತಿ ಗ್ರೌಂಡ್ ಅಂತೇಳಿ ಪ್ರತಿಯೊಂದು ನಿಮ್ಗೆ ತೋರಿಸ್ಕೊಡ್ತೇನಂತ. ನಮ್ಗೆ ಎಷ್ಟು ಪಿಕಪ್ ಟೈಮಿಂಗ್ ಇರೋದು 11 ಗಂಟೆ. ಸೊ ಇವಾಗ ಟೈಮ್ ಆಗೈತಿ 10 ಗಂಟೆ. 1 ಅವರ್ ಮುಂಚೆ ಹೊಂಟೇನಿ. ಪಿಕಪ್ ಇರೋದು ಲೆಮನ್ ಟ್ರೀ ಒಳಗೆ. ಸೊ ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟೇನಿ. ಇವತ್ತು ಮನೆಯೊಳಗೆ ಒಬ್ಬ ಕುಂತ ಬೋರ್ ಆಗಂತ್ಬಿಟ್ಟೈತಿ. ನಂದು ಆ್ಯಕ್ಚುಲಿ ನಿನ್ನೆ 3 ಡ್ಯೂಟಿ ಆಗಿದ್ದಾವೆ. ಟೈರ್ಡ್ ಆಗಿದ್ದೆ, ಆದರೂ ಕೂಡ ನಿನ್ನೆ ನೈಟ್ ನಿದ್ದೆ ಆಗಿಲ್ಲ. 2 ಗಂಟೆಗೆ ಎಚ್ಚರ ಆಗೈತಿ ನೈಟ್, ಮತ್ತು 5 ಗಂಟೆಗೆ ಎಚ್ಚರ ಆಗೈತಿ, ಮತ್ತು 6 ಗಂಟೆಗೆ ಒಂದ್ಸಲ ಎಚ್ಚರ ಆಯ್ತು. ಇದ್ರೊಂದು ಬೇಡ ಅಂತೇಳಿ 6 ಗಂಟೆಗೆ ಎದ್ದ ಮನೆಯೊಳಗಿಂದೆಲ್ಲ ಪ್ರತಿಯೊಂದು ಕೆಲಸ ಮುಗಿಸ್ಕೊಂಡೆ, ಕಾರ್ದು ವಾಶ್ ಮಾಡ್ಕೊಂಡು ನಾನು ಸ್ನಾನ ಅದೆಲ್ಲ ಮುಗಿಸ್ಕೊಂಡೆ. ಸೊ ಇವಾಗ ಡ್ಯೂಟಿ ಜಾಯ್ನ್ ಆಗಂತೀನಿ. ಗೊತ್ತಿಲ್ಲ ಗಾಯ್ಸ್ ಇವತ್ತಿನ ಡೇ ಹೆಂಗಿರುತ್ತೆ ಅಂತೇಳಿ. ಫಸ್ಟ್ ಟೈಮ್ ನಾ ಕ್ರಿಕೆಟ್ ನೋಡ್ತಿರೋದು, ಕ್ರಿಕೆಟ್ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಿರೋದು ಫಸ್ಟ್ ಟೈಮ್. ಸೊ ಆಗೋದೆಲ್ಲನೂ ನಿಮ್ಗೆ ತೋರಿಸ್ತೇನಂತ. ಸ್ಟೇ ಟ್ಯೂನ್ ಆಗಿರಿ. ಜಸ್ಟ್ ಲೆಮನ್ ಟ್ರೀ ಬಂದೆ ಗಾಯ್ಸ್. ಇಲ್ಲಿ ಶರತ್ತು ಬಂದಾನಂತೆ, ಅವಂದು ಇಲ್ಲೇ ಪಿಕಪ್ ಇತ್ತಂತ. ಸೊ ಆ ಕಾರಣಕ್ಕೆ ನಂದು ಡ್ಯೂಟಿ ಸ್ಲಿಪ್ ಅಲ್ಲಿ ಆಫೀಸ್ದಾಗ ಐತಿ, ತೊಗೊಂಬಂದ್ಬಿಡ ಅಂತ ಇದೆ. ತೊಗೊಂಬಂದಿರ್ಬೋದ. ಗಾಡಿ ಪಾರ್ಕ್ ಮಾಡಿ ಅವ್ನು ಮೀಟ್ ಮಾಡೋಣ ಬರ್ರಿ.
ಅಲ್ಲ ಯಾವ್ದು ಹೇಳು ಅದೇನಾಯ್ತಪ್ಪ ಜುಡದಾಗ ತೊಗೊಂಡಿದ್ದೆ ಅದ ಅದೇ ಯಾವ್ದು ಹೆಸರು ಗೊತ್ತಿಲ್ಲ ಗಾಯ್ಸ್. ಇವಾಗೆಲ್ಲ ಇವ್ರು ಅಲ್ಲೇ ಕ್ರಿಕೆಟ್ ಗ್ರೌಂಡಿಗೆ ಹೊಂಟಾರ ಗಾಯ್ಸ್. ಇವ ಬರ್ತಾ ಬರ್ತಾ ಭಾಳ ಬೆಳಗಾಗಂತಾನ ಗಾಯ್ಸ್. ಏನು ಹಚ್ಚಂತಿ ಮಕ್ಕಕ್ಕಂದ್ರೆ ಯಾವ್ದ ಕ್ರೀಮ? ये क्या फिर से चौंक गए फेयर एंड लवली अब साबुन में भी ಏನೋ ಮುಸ್ತಾಕ್ ಫೇಸ್ ವಾಶ್ ಅಂತ ಗಾಯ್ಸ್. ನಾನು ಚೋದನ್ ಗಾಯ್ಸ್. ನಾಳೆ ಸ್ವಲ್ಪ ಬೆಳಗಾಗಿದ್ದು ಗಾಯ್ಸ್. ಇವ್ ನಂಗೆ ನೋಡ್ರಿ ಗಾಯ್ಸ್ ಎಷ್ಟು ಬೆಳಗಾಗಂತ ನೀವು ಬರ್ತಾ ಬರ್ತಾ ಸ್ವೀಟ್ ಆಗತ್ತಿಲ್ಲ ಅಂತೆ ಗಾಯ್ಸ್. ಇವಾಗ ಇಬ್ಬರದು ಗೆಸ್ಟ್ ಬರೋ ಸ್ವಲ್ಪ ಲೇಟ್ ಐತಿ. ಸೊ ಆಗಾಣಿಗೆ ಇಲ್ಲೇ ಟೀ ಪಾಯಿಂಟಿ ಬಂದೆ ಸ್ವಲ್ಪ ಚಾಯ್ ಕುಡಿಯೋಣ ಅಂತ. ಗಾಯ್ಸ್ ಜಸ್ಟ್ ನಮ್ಮ ಗೆಸ್ಟಿಗೆ ಬಿಟ್ಟೆ ಇವಾಗ ಗಾಡಿ ಪಾರ್ಕ್ ಮಾಡ್ಕೊಳ್ಳೋಣ ಅಂತ ನಮ್ಮ ಡ್ರೈವರ್ಸ್ ಎಲ್ಲ ವೇಟ್ ಮಾಡೋ ಅಂತಾರೆ. ಬರ್ರಿ ಹೋಗೋಣ ಅಂತ ಗಾಯ್ಸ್. ಇಲ್ಲಿ ಫುಲ್ ಸೆಕ್ಯೂರಿಟಿ ಇತ್ತು ಗಾಯ್ಸ್. ಇಲ್ಲಿ ನೋಡ್ಬೋದು ಆಲ್ರೆಡಿ ಒಂದು ಪ್ಲೇಯರ್ಸ್ದ ಟೀಮಿಂದ ಬಸ್ ಬಂದೈತೆ ಆಲ್ರೆಡಿ. ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು. ಬಟ್ ಈ ಸೆಕ್ಯೂರಿಟಿ ಭಾಳ ಐತೆ ಗಾಯ್ಸ್. ಇಷ್ಟೊಂದೆಲ್ಲ ಸೆಕ್ಯೂರಿಟಿ ಇರ್ತೈತಿ. ಹೌದಪ್ಪ ಹೌದು. ನಮ್ದೆಲ್ಲ ಆಲ್ರೆಡಿ ಒಂದು ಗಾಡಿ ಬಂದು ವೇಟ್ ಮಾಡ್ತಾ ಇದೆ ಗ್ಲಾನ್ಸಾ ಗಾಡಿ ಅಂತ ಹೇಳಿ. ಡ್ರೈವರ್ ಅವರು ಫುಲ್ ಮಲಗಿದ್ದಾರೆ ಅನ್ಸುತ್ತೆ ಗಾಯ್ಸ್. ಇವಾಗ ಜಸ್ಟ್ ಇಲ್ಲಿ ಕ್ರಿಕೆಟ್ ಗ್ರೌಂಡಿಗೆ ಬಂದ್ವಿ. ಆಲ್ರೆಡಿ ಒಂದು ಟೀಮಿಂದ ಬಸ್ ಬಂದೈತಿ. ಇಲ್ಲಿ ನೋಡಿಬೋದು ನೀವು ಅಡಿಯೋ ಮಚ್ಚಿ ಅಂತ. ಸೊ ಬರೀ ಒಳಗೋನಂತ ಯಾವ ಥರ ಪ್ರಿಪ್ರೇಷನ್ ಎಲ್ಲ ಮಾಡಿದಾರೆ ಅಂತೇಳಿ ನೋಡೋಣ. ಒಂಥರ ಮದುವೆ ಬಂದಂಗೆ ಫೀಲ್ ಆಗಂತಿಲ್ಲ ನಂಗಂತರ. ಒಂಥರ ಮದುವೆ ಅಲ್ಲಿ ಒಂದು ಮಾರ್ನಿಂಗ್ ಇಲ್ಲಿ ಟಿಫಿನ್ ಐತೆ ಗೈಸ್. ಬಟ್ ನಾ ಮನೆಯೊಳಗೆ ಟಿಫಿನ್ ಮಾಡ್ಕೊಂಡು ಬಂದಿದ್ದೆ. ಮಸ್ತ್ ಬಗ್ಗೆ ಚಾ ಕೂಡ ಅಂತೀನಿ. ಇವರೆಲ್ಲ ನಾನು ಬಿಟ್ಟು ಟಿಫಿನ್ ಮಾಡಿಬಿಟ್ರೆ ಗೈಸ್. ಇವ್ರು ಒಂದು ಮಾತು ಇರಲ್ಲ ನನಗೆ ಟಿಫಿನ್ ಅದು ಐತೆ ಅಂತೇಳಿ. ಈಗ ಬಂದು ಮತ್ತೆ ಎರಡನೇ ಸಲ ಚಾ ಕೂಡ ಅಂತಾನೆ ಗೈಸ್. ಗೈಸ್ ಇವಾಗ ಚಾದ ಎಲ್ಲ ಕುಡಿದು ಬಂದ್ವಿ. ಅಣ್ಣ ಮತ್ತೆ ಲೆಮನ್ ಟ್ರೀಗೆ ಪಿಕಪ್ಗೆ ಹೊಂಟಾನೆ. ಸೊ ಇವಾಗ ಅವ್ನು ಬರಮಂಟ ಸುಮ್ಮನೆ ಒಬ್ಬನ ಕುಂದಿರ್ಬೇಕು. ಬರ್ರಿ ಗೈಸ್ ಕುಂದ್ರೋಣ ಅಂತ. ಯಾವಾಗ ಇಲ್ಲ ಒಂದೇ ಗಾಯ್ಸ್ ನಮ್ಮ ಮಂಜಣ್ಣ ಡ್ರೈವರ್ ನಮ್ಮ ಶರತ್ ನಂಬರ್ ಏನು ಸೇವ್ ಮಾಡ್ರಿ. ಇಲ್ಲಿ ಶರತ್ ಕಾಲ್ ಮಾಡಂತ್ರಿ. ಶರತ್ ಅಲ್ಲ ಏನ್ ಮಾಡ್ರ ಸೇವ್ ನಿನ್ ನಂಬರ್. ಶರತ್ ಕಾಲ್ ಮಾಡಂತ. ನೀವ್ ವಿಡಿಯೋ ಮಾಡ್ಯಾನ ಈ ಲಾಗ್ನ್ಯಾಗ ನೋಡ. ಶರತ್ ಕಾಲ್ ಮಾಡಂತ ಸೇವ್. ಅದ್ರ ಮುಂದೆ ನಾ ಕರೆಕ್ಟ್ ಹೋದ್ರಿನಿ ಅದ ಮಗಂದ ಕರೆಕ್ಟ್ ಪ್ರಿಂಟ್ ಆಗಿಲ್ಲ. ಏನಂತ ಅದರಿದ್ರಿ ನೀವು ಸರ್ ಕಾಲ್ಬೇಡ ಅಂತ ಹೋದ್ರಿ. ಅದೇನಾಗೈತಿ ಕಾಲ್ ಮಾಡಾಗೈತಿ. ನಾನು ಗಾಡಿ ದಂಧೆ ಸ್ಟಾರ್ಟ್ ಮಾಡಿ 2000ನೇ ಇಸ್ವಿಲಿಂದ ನಂದು ಗಾಡಿ ದಂಧೆ ಒಳ್ಳೆ ಒಂದು 25 ವರ್ಷ ಚಲೋ ನಡೀತು ದಂಧೆ. ಹೊಳ್ಳಿ ಮತ್ತು ಲಾಕ್ಡೌನ್ ಆಯ್ತು. ಲಾಕ್ಡೌನ್ ಆಗಿಂದ ಭಾಳ ತ್ರಾಸ ಆಯ್ತು. ದಂಧೆ ನಡೀಲಿಲ್ಲ. ಒಳ್ಳೆ ಗಾಡಿ ಕೊಟ್ಟಿವಿ. ಗಾಡಿ ಕೊಟ್ಟು ಒಂದು ವರ್ಷ ಪಾಲ್ತು ಅಡ್ಡಾಡಿದ್ವಿ. ಯಾಕಂದ್ರೆ ಈ ದಂಧೆ ನಾವು ಮಾಡಾಕೊಂತೇವೆ ಅಂದ್ರೆ ಬೇರೆ ದಂಧೆ ಬೇರೆ ನಮ್ಗೆ ಯಾವ ಕೆಲಸನೂ ಬರೋಂಗಿಲ್ಲ. ಯಾಕಂದ್ರೆ ಇದು ಸ್ಟೇರಿಂಗ್ ಮೈಮಾನ ಅಂತದೈತಿ. ಒಳ್ಳೆ ಅಡ್ಡಾಡಿದ್ವಿ. ಲಾಸ್ಟ್ ಖುಷಿ ಟ್ರಾವೆಲ್ಸ್ಗೆ ಬಂದೀವಿ. ಖುಷಿ ಟ್ರಾವೆಲ್ಸ್ಗೆ ಬಂದಿಂದ ನನಗೆ ಡ್ರೈವಿಂಗ್ ಕೊಟ್ಟರು. ನನಗೆ ಅವ್ರಿಗೆ ಪರಿಚಯ ಇಲ್ಲ ಏನಿಲ್ಲ. ಒಂಥರ ಮಾರುತಿ ಮಾಲಕರು ಅಂದ್ರೆ ಒಂಥರ ದೇವ್ರು ಇದ್ದಂಗೆ ನಮ್ಮ ಪಾಲಿಗೆ ಕೊಟ್ಟರು. ಗಾಡಿ ದಂಧೆ ಡ್ರೈವಿಂಗ್ ಕೊಟ್ಟಿಂದ ನಂದು ಜೀವನ ನಡೆಯಕ್ಕೆ ಕುಂತು ಭಾಳ ತ್ರಾಸ ಅನುಭವಿಸಿದೆ. ಆದ್ರೆ ಏನು ಯಾವುದೇ ದಂಧೆ ಕಲಿತ್ರು ಕೈ ಕೊಡ್ಬೋದು. ಈ ಗಾಡಿ ದಂಧೆ ಏನೈತಿ ಡ್ರೈವರ್ ದಂಧೆ ಏನೈತಲ್ಲ ನಾವು ಎಲ್ಲೇ ಇದ್ದರೂ ಒಂದು ತುತ್ತು ಅನ್ನ ಹಾಕ್ತೈತಿ. ನಮ್ಮ ಮನೆ ನಡಿತೈತಿ. ಆದ್ರೆ ಇತ್ತೀಚೆಗೆ ಒಂದಿಷ್ಟು ಹುಡ್ರು ಇದು ಗಾಡಿ ಕಲಿತು ಬರಾಕುಂತಾರ. ಒಂದು ಸ್ವಲ್ಪ ನಿಧಾನ ಹೊಡೀರಿ. ಯಾಕಂದ್ರೆ ನಮ್ಮ ಆದ ಅನುಭವ ನಿಮ್ಗೆ ಹೇಳಂತಿದ್ದು ನಿಧಾನ ಹೊಡೀರಿ. ಈ ಗಾಡಿ ದಂಧೆ ಎಷ್ಟು ಚಲೋ ಐತಲ್ಲ ಅಷ್ಟು ಇದನ್ನೇ ಐತಿ ಕೆಟ್ಟನೇ ಐತಿ. ಒಳ್ಳೆ ಇನ್ನೊಂದು ಜನ ಮಾಡ್ಕೊಂಡು ಹೋದ್ರು ಚಲೋ ಐತಿ. ಒಳ್ಳೆ ಕುಡ್ತಿದ್ದ ಚಟ ಆ ಚಟ ಮಾಡಕ್ಕೆ ಹೋಗ್ಬೇಡ್ರಿ. ಏನು ನಿಮಗೆ ಏನಾದ್ರು ಕುಡಿಬೇಕು ಅನ್ನಿಸ್ತಂದ್ರೆ ಒಂದು ಸ್ವಲ್ಪ ಮೊದಲು ಫ್ಯಾಮ್ಲಿ ನೆನಪು ಮಾಡ್ಕೊಂಬಿಡ್ರಿ. ಫ್ಯಾಮ್ಲಿ ನೆನಪು ಮಾಡ್ಕೊಂಡ್ರೆ ನೀವು ಅಲ್ಲಿ ಹೋಗಂಗಿನೇ ಇಲ್ಲ. ಒಂದು ಸ್ವಲ್ಪ ಗಾಡಿ ನಿಧಾನ ಹೊಡೀರಿ. ಸೊ ಗಾಯ್ಸ್ ಇನ್ನೊಂದು ಟೀಮಿಂದ ಬಸ್ ಬಂತು ಗಾಯ್ಸ್. ಸೊ ಇದು ಐ ಥಿಂಕ್ ಶಿವಮೊಗ್ಗ ಟೀಮ್ ಇರ್ಬೋದು ಗಾಯ್ಸ್. ಇದೆ ಆಲ್ರೆಡಿ ಪ್ಲೇಯರ್ಸ್ ಇಳ್ಕೊಂಡು ಹೋಗಿದ್ದಾರೆ ಗಾಯ್ಸ್. ಇದು ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್ ಅಂತ. ಸೊ ಇದೊಂದು ಟೀಮ್ ಬಂದೈತಿ. ಟೋಟಲ್ ಇವಾಗ ನಾನು ನೋಡಿದ್ದೆ 3 ಬಸ್ ಬಂದವ. ಅಂದಮೇಲೆ 3 ಟೀಮ್ ಬಂದಿರ್ತಾವೆ. ಸೊ ನೆಕ್ಸ್ಟ್ ಏನೈತೆ ನೋಡೋಣ. ಅಣ್ಣವ್ರು ನಮ್ಮ ಅಣ್ಣ ಈಗ ಬಂದಾನ. ಎಲ್ಲೋಗಿದ್ದಾನೆ ಎಷ್ಟು ಮಟ ಆಗಿದ್ದೇನ ಈಗ ಕರ್ಕೊಂಬಂದೆ ಒಂದು ಹುಡುಗಿನ ಮತ್ತು 3 ಮಂದಿನ ಹುಡುಗಿರಿಗೆ ನಾನೇ ರಾಜ ನಾನು. ಗೈಸ್ ಅಲ್ಲಿ ಸೆಕ್ಯೂರಿಟಿ ಯಾವ ಥರ ಟ್ರೈನ್ ಮಾಡಂತಾರೆ ನೋಡ್ರಿ. ಆದ್ರೂ ಇಷ್ಟೆಲ್ಲ ಸಿಸ್ಟಮ್ ಇರ್ತೈತಿ. ಒಂದು ಮ್ಯಾಚ್ ಆಗೈತೆ ಅಂದ್ರೆ ಗೈಸ್ ಇವಾಗ ನಾವೆಲ್ಲರೂ ಸೇರಿ ಎಲ್ಲ ಡ್ರೈವರ್ಗಳು ಸೇರಿ ಊಟಕ್ಕೆ ಹೊಂಟೀವಿ ಗೈಸ್. ಅಣ್ಣವ್ರು ಕರೆಕ್ಟ್ ಊಟ ಟೈಮಿಗೆ ಬಂದುಬಿಟ್ರೆ. ಸೊ ಎಲ್ಲರೂ ಸೇರಿ ಊಟಕ್ಕೆ ಹೊಂಟೀವಿ. ಅಲ್ಲಿ ಮಕ್ಕೋದು ಅಟ್ಟ ಕೆಲಸ. ಈಗ ಸಾಯಂಕಾಲ 7 ಗಂಟೆ ಮಟ್ಟ ಕರ್ಕೋಲಾಗ್ಯಾರ ಸರ್ ನಮ್ಮನ್ನು. ಆರಾಮ ಸರ್ ನೀವು ಸರ್ ಕರ್ಕೋರಿ ಸರ್ ನಿಮ್ಮ ಕಡೆ ಎಷ್ಟು ಕಾರ್ ಬಂದೋಗಿ ಸರ್ ಊಟದ ಕೂಪನ್ ಕೊಡ್ರಿ ಸರ್. ಊಟಕ್ಕೆ ಮ್ಯಾಗ ಊಟದ ಕೂಪನ್ ಸರ್ ಅದ ಊಟ ಮಾಡಿ ಅಲ್ಲಿ ಮ್ಯಾಗ ಮಂಚದವು ಸರ್.
ಬರ್ರಿ ಗಾಯ್ಸ್ ಪದ್ದೇಶ್ವರಿ ಊಟ ಮಾಡೋಣ. ಒಂದು ವಾರ ಅಡ್ಡಾಡ್ರಿ ಸರ್ ನೀವು ಬರ್ರಿ ಸರ್. ಒಂದು ವಾರ ಆಗೈತಿ, ಇನ್ನೊಂದು ವಾರ ಐತಿ. ಊಟ ಮಾಡೋಣ. ಅಣ್ಣ ಹೆಂಗೆ ಟೇಸ್ಟ್? ಸೂಪರ್ ಐತಣ್ಣ, ಭಾರಿ ಮಾಡ್ಯಾರ ಇವತ್ತು. ಫಸ್ಟ್ ಕ್ಲಾಸ್ ತಿಂದು ಉಂಡು ಮಕ್ಕೊಂಬಿಡೋದು ಗಟ್ಟ ಕೆಲಸ. ಅಂತೂ ಗಾಡಿ ನಂಬರ್ ಇದೆ, ಹೆಸರು ಬರದ ನಂಬರ್ ಬರೀಬೇಕಂತ ಫಸ್ಟಕ್ಕೆ ಎಲ್ಲಾರು ಬರೀವಪ್ಪ. ಎಲ್ಲಾರು ಬರ್ಬೇಡ ಇನ್ನ ಅಭಿಷೇಕ್ ಅಂತ ಬರ್ದಲ್ಪ ಬಿಡ್ರಿ. ಕಾರ್ತೀವಿ ಅಷ್ಟು ನಿಮ್ ಕೈ ಕೊಡ್ತೀವಿ, ಒಂದೊಂದ ತಂದು ಹೊರಗೆ ಕೊಟ್ಬಿಡ್ರಿ. ಸೊ ಗೈಸ್ ಊಟದೆಲ್ಲ ಮುಗಿಸ್ಕೊಂಡು ಬಂದ್ವಿ. ನಿಮ್ಮ ಮುಂದೆ ಹೇಳಿದೆ ನಾನು KPL ಮ್ಯಾಚ್ ಇದೆ ಅಂತೇಳಿ. ಬಟ್ ಮಹಾರಾಜ ಟ್ರೋಫಿ ಅಂತ ನಮ್ಮ ಕರ್ನಾಟಕ ಸ್ಟೇಟ್ ಒಳಗೆ 5 ಡಿಸ್ಟ್ರಿಕ್ಟ್ಸ್ಗೆ ಅಣ್ಣ 6 ಟೋಟಲ್ 6 ಡಿಸ್ಟ್ರಿಕ್ಟ್ಸ್ಗೆ ಅವೈಲೇಬಲ್ ಮಾಡಿದಾರಂತ. ಬಟ್ ಅಣ್ಣ ಯಾವ? ಒಂದು ಮೈಸೂರು, ಹಾಂ, ಎರಡನೇದು ಬೆಂಗಳೂರು, ಹಾಂ, ಮೂರನೇದು ಹುಬ್ಳಿ, ಹಾಂ, ನಾಲ್ಕನೇದ ಗುಲ್ಬರ್ಗ, ಐದನೇದ ಶಿವಮೊಗ್ಗ, ಹಾಂ. ಆರನೇದು ಮಂಗಳೂರು. 6 ಅದಾವ. ಇವತ್ತಿಂದ 3ನೇ ತಾರೀಕು ಮಟ್ಟ ಇದು ಅದಾವ, ಮ್ಯಾಚ್ ಅದಾವ. ಮ್ಯಾಚ್ ಅದ, ಎಕ್ಸಾಮ್ ಇಲ್ಲ, ಮ್ಯಾಚ್ ಅದ. ಗೈಸ್ ಅಲ್ಲಿ ಒಳಗೆ ಮ್ಯಾಚ್ ನೋಡೋಕೆ ಹೋಗ್ಬೇಕಂದ್ರೆ ಎಂಟ್ರಿ ಟಿಕೆಟ್ ಇರಬೇಕಂತ. ಸೊ ಇವ್ರ ಕಡೆ ನಮ್ಮ ಕಡೆ ಎಂಟ್ರಿ ಟಿಕೆಟ್ ಇಲ್ಲ, ನಾಳಿಂದ ಕೊಡ್ತಾರಂತ. ನಮ್ಮ ಕಡೆ ಫೋಟೋ ಇಲ್ಲ. ಸೊ ಒಳಗೆ ಹೋಗಿ ಕರ್ಕೊಂಡು ಹೋಗಂದ್ರೆ ಅಣ್ಣ ಬರೀ ಪಿಕ್ಚರ್ ಮಾಡಂತಾನ. ಈಗ ಕರ್ಕೊಂಡು ಹೊಂಟೇನ್ರಿ, ಏನು ಬೇಜಾರಾಗ್ಬೇಡ್ರಿ, ಬರೀ ಒಳಗೆ ಹೋಗಿ ತೋರಿಸ್ತೇನೆ ಅಂತ. ಗಾಯ್ಸ್ ಇವಾಗ ನಾವು ಎಂಟ್ರಿ ಆಗಂತೀವಿ. ಬಟ್ ನಮ್ಗೆ ಆ ಬಿಲ್ಡಿಂಗ್ ಹಾರಿ ನಮ್ಗೆ ಒಂದು 6 ಐತಿ. ಎಲ್ಲೈತ್ರಿ ಬಾಲ್ ಅದ? ಬಾಲ್ ಎಲ್ಲಿಟ್ರಿ ಅದ? ಪಟ್ನ ಕಿಸ್ದ ಹೊಂಟೈತೆ ನಮ್ಗೆ ಬಾಲ್. ನಮ್ಮ ಬಾಲ್ ಸಿಕ್ಬಿಡ್ತು. ಬಾಲ್ ಸಿಕ್ಬಿಟ್ಟಿದ್ರೆ ನಮ್ಗೆ ಎಂಟ್ರಿ ಹೋಗ್ಬೇಕಾರೆ ಅಂತ ಇಂತ ಮಾಡಿ ಗ್ರೌಂಡ್ದಾಗ ಹೊಂಟೇವಿ. ಐತಿ ನಾವು ಬಂದು ಎಂಟ್ರಿ ಆದ್ವಿ. ಆಲ್ರೆಡಿ ಒಂದು ವಿಕೆಟ್ ಹೋತ. ಅಲ್ಲಿ ನಿಮ್ಗೆ ಕಾಣ್ಬೋದು, ಸ್ಕ್ರೀನ್ ಒಳಗೆ ಕಾಣ್ತೈತಿ. ಸೊ ಇದು ಡೇಕ್ಕಿಂತ ನೈಟ್ ನೋಡಕ್ಕೆ ಭಾಳ ಮಜಾ ಬರ್ತೈತ್ರಿ ಗಾಯ್ಸ್, ಯಾಕಂದ್ರೆ ಲೈಟಿಂಗ್ ಅದು ಎಲ್ಲ ಇರ್ತೈತಿ. ಸೊ ನೋಡೋಣ ಅಂತ, ಮತ್ತು ನೈಟು ನೋಡೋಣ ಅಂತ. ಅಣ್ಣ ಹೆಂಗಿತ್ತು ಮ್ಯಾಚ? ಮಸ್ತ್ ಐತಣ್ಣ. ಒಂದು ಔಟ್ ಆತ್ ನಾವು ಬಂದ್ಮ್ಯಾಗ. ಗಾಯ್ಸ್ ಅಲ್ಲಿ ಲೈವ್ ಯಾವ ಥರ ಪ್ಲೇ ಆಗೈತೆ ನೋಡ್ರಿ. ಜಸ್ಟ್ ಇವಾಗ ಶೂಟ್ ಅಲ್ಲಿ ಕಾಣ್ತಿರ್ಬೋದು ಮುಂದೆ ಕ್ಯಾಮ್ರಾಮನ್ ಎಲ್ಲ. ಈ ಕಡೆ ಒಂದು ಐತಿ, ಈ ಕಡೆ ಎಲ್ಲೈತದ ಅಲ್ಲಿ ಮ್ಯಾಗ ಐತಿ, ಮ್ಯಾಗ ಬುಡಕ್ ಐತಿ ನೋಡಲ್ಲಿ ಮ್ಯಾಗ. ಇಬ್ರು ನಿಂತಾರ, ಇಬ್ರು. ಸೊ ಇಲ್ಲಿ ಲೈವ್ ಕಾಣೈತಿ. ಔಟ್ ಅಣ್ಣ. ಜನ್ರೇಷನ್ ಸ್ಪೀಡ್ ಐತೆ ನೋಡ್ರಿ. ಇಲ್ಲಿ ಶೂಟ್ ಪಟ್ನ ಲೈವ್, ಅದು ಸ್ಲೋ ಮೋಷನ್, ಫುಲ್ ಸ್ಪೀಡ್ ಎಡಿಟಿಂಗ್. ಕ್ಯಾಮ್ರಾ ಈಗ ಫಿಟ್ ಮಾಡ್ಯಾರ. ಗಾಯ್ಸ್ ಡೇ ನೋಡಕ್ಕೆ ಮ್ಯಾಚ್ ಅಷ್ಟೊಂದು ಇಂಟ್ರೆಸ್ಟ್ ಬರಂತಿಲ್ಲ. ಸೊ ಆ ಕಾರಣಕ್ಕೆ ನೈಟ್ ನೋಡೋಣ ಅಂತೇಳಿ ಅಲ್ಲಿಂದ ಎದ್ದು ಬಂದ್ವಿ. ಗಾಯ್ಸ್ ಇದು ನಮ್ಮ ಆಫೀಸ್ ಒಳಗೆ ಇರೋ ಹೈಕ್ರಾಸ್ ನ್ಯೂ ಮಾಡಲ್ಲ ಆಟೋಮೆಟಿಕ್ ಗಾಯ್ಸ್. ಇದು ಬ್ಯಾಟ್ರಿ ಅಡ್ಡಿಲ್ಲ ಗಾಯ್ಸ್. ಇಂಟೀರಿಯರ್ ಎಲ್ಲ ಮಸ್ತ್ ಐತಿ. ನಮ್ಮ ಅಣ್ಣ ಹೊಡಿತಾರೆ ಗಾಯ್ಸ್, ಇದು ನಮ್ಮ ಅಣ್ಣ ಹೊಡಿತಾರೆ. ಇದು ಫುಲ್ ಒಳಗೆ ಸೀಟೆಲ್ಲ ಪದ್ದೇಶ್ವರಿ ಸೀಟ್ ಗೀಟೆಲ್ಲ ಅಡ್ಡಿಲ್ಲ. ಗಾಡಿ ಮಾತ್ರ ಹೆವಿ ಲೆವೆಲ್ ಐತಿ. ಇದು ನಮ್ಮ ಆಫೀಸ್ದ ಬಿಗ್ಗೆಸ್ಟ್ ವೆಹಿಕಲ್ ಗಾಯ್ಸ್. ಇದು 33 ಸೀಟರ್ ಬಸ್. ಬರ್ರಿ ಗಾಯ್ಸ್ ಒಳಗೆ ಹೆಂಗೈತೆ ಅಂತ ನೋಡೋಣ. ಸರ್ ಸೌಂಡ್ ಗಾಯ್ಸ್ ಬಸ್ಸಿನ ವಿಡಿಯೋ ಮಾಡಿ. ಬಸ್ಗಿಂತ ಏನು ಕಮ್ಮಿ ಇಲ್ಲ ಗಾಯ್ಸ್. ಕಾರ್ ಗಿರ್ ಎಲ್ಲ ಪ್ರೀಮಿಯಮ್ ಐತೆ. ಸೀಟ್ ಗೀಟ್ ಎಲ್ಲ ಫುಲ್ ಪದ್ದೇಶ್ವರಿ ಐತಿ ಗಾಯ್ಸ್. ನೋಡ್ಬೋದು ನೀವು ಇಲ್ಲಿ. ನಾನು ಫಸ್ಟ್ ಟೈಮ್ ಬಂದಿದ್ದೆ ಇದು ವರ್ಕ್ ಮಾಡೋಣ ಅಂತ 1 ಇಯರ್ ಮೇಲೆ ಆಯ್ತು. ನಾನು ಇವತ್ತು ಫಸ್ಟ್ ಬಸ್ ಒಳಗೆ ಬಂದಿದ್ದೆ. ಅಡ್ಡಿಲ್ಲ ಗಾಯ್ಸ್, ಮಸ್ತ್ ಐತಿ. ಗೈಸ್ ಇವಾಗ ಹುಚ್ಚರಂಗೆ ಕುಣಿದ್ವಿ. ನೆಕ್ಸ್ಟ್ ಇವಾಗ ಚಾ ಕುಡಿಯಾಕ ಹೊಂಟೇವಿ. ಎಲ್ಲ ಗೊತ್ತಿಲ್ಲ ಇಲ್ಲ ಅಂತೇಳಿ ಹಿಂದಿಬ್ಬರು ಕೈದಿಗಳನ್ನ ಹಾಕೊಂಡ್ರಿ ಸ್ಟೇಷನ್. ಅಣ್ಣ ಎಲ್ಲಿ ಹೊಂಟೇವ್ ನಾವೀಗ? ನಾವೀಗ ಸದ್ಯ ಹಿಂದೆ ಯಾರೋ ಅದು
ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಅಣ್ಣ ಎಲ್ಲುಂಟಿನಾಗ ಅಣ್ಣ ನಾವು ಸದ್ಯಕ್ಕೆ ಈಗ ಚಾ ಕುಡಿಯಕ್ಕೆ ಹೋಗ್ತೀವಿ. ಎಲ್ಲರೂ ಬರೀ ಚಾ ಕುಡಿನು. 1 2 3 4 5 6 7 ಕಪ್ ಚಾ 70 ರೂಪಾಯಿ 5 डिप्रेशन डिप्रेशन में रहता हूँ हमेशा. अभी मैं डिप्रेशन. ಒಂದು ಚಾಗ 10 ರೂಪಾಯಿ 70 ರೂಪಾಯಿ ಆಕತಿ. ಇನ್ಯಾವತ್ತು ಮತ್ತೆ ನಾವೇನಂದೀವಿ ನಾನ್ ಸೆನ್ಸ್ ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ಗೈಸ್ ಇವಾಗ ಚಾ ಗಿ ಕುಡ್ದೆಲ್ಲ ಮತ್ತೆ ವಾಪಸ್ ಹೊಂಟೇವಿ. ನಮಗೆ ಲಾಸ್ಟಿಗೆ ಹಾಕ್ಬಿಟ್ಟಾರ ಗೈಸ್. ಡೀಸೆಲ್ ಹಾಕಿಲ್ಲ ಮುಂದ್ ಕಡೆ ಕುತ್ಕೊಂಡಿದ್ದಾರೆ ಗೈಸ್ ಎಲ್ಲಾರು. ಗೈಸ್ ಅಲ್ಲಿ ಆಗಲ್ಲೇ ಚಾ ಕುಡಿಯಾಕ ಹೋದಾಗ ಚಾ ಸ್ಟಾಕ್ ಇದ್ವಿ. ಇಲ್ಲಿ ಗ್ರೌಂಡ್ ಒಳಗ ಸ್ನಾಕ್ಸ್ ಕೂಡ ಐತಿ. ಬರ್ರಿ ಪಟ್ ಸ್ನಾಕ್ಸ್ ತಿನ್ನೋಣ. ಆರಾಮ್ ಐತಿ ಗೈಸ್. ಡ್ಯೂಟಿ 2 ದಿವಸ ಆರಾಮ್ ಇರ್ತೀವಿ. ಸ್ನಾಕ್ಸ್ ಆರಾಮ್ ಊಟ ಪದ್ದಸರಿ ಐತಿ. ಲ್ಯಾಟ್ರಿ ಸಮೋಸ ಐತಿ ಗೈಸ್. ಸಮೋಸ ಗೈಸ್ ಇವಾಗ ಜಸ್ಟ್ ನಮ್ಮ ಬೊಮ್ಮಾಯಿ ಸರ್ ಬಂದ್ರೆ ಬರೀ ತೋರಿಸ್ತೇನೆ. ಮನೇಶ್ ಪಾಂಡೆ ಸರ್ ಇನ್ ಹುಬ್ಳಿ. ಸೊ ಗಾಯ್ಸ್ ಇವಾಗ ಲೈಟ್ ಅದು ಎಲ್ಲ ಆನ್ ಮಾಡಿದ್ದಾರೆ. ನಿಜ ಹೇಳ್ತೀನಿ ಇವಾಗ ಮ್ಯಾಚ್ ನೋಡೋಕೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತೈತಿ. ಪಬ್ಲಿಕ್ಕು ಬಂದಿರ್ತೈತಿ. ಸೊ ಬರ್ರಿ ಹೋಗಿ ನೋಡ್ಕೊಂಡ್ ಬರೋಣ ಅಂತ. ಗಾಯ್ಸ್ ಇದು ಮ್ಯಾಚ್ ಹೆಂಗಿರೈತೆ ಅಂದ್ರೆ ಡೇ ನೈಟ್ ಏನೂ ಫರ್ಕ ಬೀಳಂಗಿಲ್ಲ. ಡೇ ಯಾವ ಥರ ಲೈಟಿಂಗ್ ಇತ್ತಲ್ಲ ಸೇಮ್ ಅದೇ ಥರ ಕ್ಲಿಯಾರಿಟಿ ಕಾಣೈತಿ. ಏನೂ ಫರಕಿಲ್ಲ. ಡೇಕ್ಕಿಂತ ಇನ್ನೂ ಚಲೋ ಅನ್ಸಾಯ್ತು ನೋಡೋಕೆ. The Google Cup is supporting on a show in the middle, while I have the supporters putting on a show right here, and their support is not just coming from the chants and the words, but it's the sounds of the drums. एक टीम हो जाए अपनी टीम के लिए कैसे परफॉर्म कर रही है. 3 2 1 go. ठीक है, एक बार बजा के बताइए. 3 2 1 go. आप अपनी टीम को अगर कुछ मैसेज देना चाहेंगे तो आप क्या बोलेंगे? ಗೈಸ್ ಮ್ಯಾಚ್ ಅದು ಎಲ್ಲ ನೋಡೋದು ಮುಗಿಸ್ಕೊಂಡು ಸೀದಾ ಇವಾಗ ಊಟಕ್ಕೆ ಹೊಂಟಿವಿ. ಬರ್ರಿ ಊಟ ಮಾಡ್ಕೊಂಡು ಬರೋಣ. ಗೈಸ್ ಚಪಾತಿ ಅಲಸಂದಿ ಕಾಳು ಪಲ್ಯ ಶಾಂಡಿಗೆ ಉಪ್ಪಿನಕಾಯಿ ಸೇಮ್ ಇಬ್ಬರದು ಸೇಮ್ ಪ್ಲೇಟ. ಗೈಸ್ ಅಲ್ಲಿ ಲೈವ್ ಮ್ಯಾಚ್ ನಡೆಯೈತಿ. ಇಲ್ಲಿ ಆಲ್ರೆಡಿ ಮತ್ತೆ ಟಿ ವಿ ಒಳಗೆ ಸ್ಟ್ರೀಮಿಂಗ್ ಆಗೈತಿ. ನೀವು ಇಲ್ಲಿ ನೋಡ್ಬೋದಾ. ಇಲ್ಲಿ ಸ್ಟ್ರೀಮಿಂಗ್ ಟಿ ವಿ ಒಳಗೆ ಇಲ್ಲಿ ಲೈವ್ ಮ್ಯಾಚ್ ನೋಡೋಕೆ ಅಷ್ಟೊಂದು ಮಜಾ ಬರೋಂತಿಲ್ಲ ಗೈಸ್. ಇಂಟ್ರೆಸ್ಟ್ ಬರೋಂತಿಲ್ಲ ಯಾಕಂದ್ರೆ ಪಬ್ಲಿಕ್ ಇಲ್ಲ. ಸೊ ಇನ್ನೊಂದು ಥಿಂಗ್ ಏನಂದ್ರೆ ನಾನು ಫಸ್ಟ್ ಟೈಮ್ ನೋಡೋ ಮ್ಯಾಚ್ ನಂಗೆ ಏನೂ ಅರ್ಥ ಆಗಂತಿಲ್ಲ. ಆ್ಯಂಡ್ ಇನ್ನೊಂದಂದ್ರೆ ಇಲ್ಲಿ ಲೈವ್ ನೋಡ್ರಿ ಮಜಾ ಬರೋಂಗಿಲ್ಲ. ಬಟ್ ಇಲ್ಲಿ ಟಿ ವಿ ಒಳಗೆ ನೋಡ್ತೀವಲ್ಲ ಇದೇ ಮಜಾ ಬರೋದು ಗೈಸ್. ಏನಕ್ಕೆ ಏನು ಹೇಳ್ರಿ ನೀವು. ಇಲ್ಲಿ ಟಿ ವಿ ಒಳಗೆ ನೋಡ್ತೀವಲ್ಲ ಭಾರಿ ಮಜಾ ಬರ್ತೈತಿ. ಲೈವ್ ನೋಡೋದು ಸ್ವಲ್ಪ ಬೇಜಾರು ಅನಿಸ್ತೈತಿ. ಸೊ ಲೈವ್ ನೋಡ್ಬೇಕಂದ್ರೆ ಪಬ್ಲಿಕ್ ಇರಬೇಕು. ಸೊ ಅಂದ್ರಷ್ಟೇ ನೋಡೋಕೆ ಮಜಾ ಬರ್ತೈತಿ. ಸೊ ಗೈಸ್ ಇವತ್ತಿನ ಮ್ಯಾಚ್ ಎಲ್ಲ ಮುಗೀತು. ಇವಾಗ ಟೈಮ್ ಆಗೈತಿ 11:30. ಸೊ ಎಷ್ಟು ಇವಾಗ ಹೊರಗಡೆ ಬರ್ತಾರೆ ಅವ್ರಿಗೆ ಪಿಕಪ್ ಮಾಡ್ಕೊಂಡು ಲೆಮನ್ ಟ್ರೀ ಹೋಟೆಲ್ಗೆ ಡ್ರಾಪ್ ಮಾಡ್ಬೇಕು. ಸೊ ಅವ್ರಿಗೆ ಡ್ರಾಪ್ ಅದು ಎಲ್ಲ ಮಾಡಿ ನಾ ಮನೆಗೆ ಹೋಗ್ಬೇಕು. ಇವಾಗ ಟೈಮ್ ಆಗೈತಿ 11:30. ಮನೆಗೆ ಹೋಗೋ ಮಟ್ಟ 12:00 ಅಂತೂ ಪಕ್ಕ ಆಗ್ತೈತಿ. ನಿಮಗೆ ಡ್ರಾಪ್ ಅದು ಎಲ್ಲ ಮಾಡಿ ಸಿಗ್ತೇನಂತ. ಸೊ ಗಾಯ್ಸ್ ಇವಾಗ ಜಸ್ಟ್ ನಮ್ಮ ಗೆಸ್ಟ್ಗೆ ಹೋಟೆಲ್ಗೆ ಡ್ರಾಪ್ ಮಾಡಿದ್ದೆ. ಸೊ ಇವಾಗ ಟೈಮ್ ಆಗೈತಿ ರಾತ್ರಿ 12 ಗಂಟೆ. ಗಾಯ್ಸ್ ಇವತ್ತು ಆಲ್ಮೋಸ್ಟ್ ಇವತ್ತಿನ ಡೇ ಒಳಗೆ ನನಗೆ ಆಲ್ಮೋಸ್ಟ್ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಆಗೈತಿ. ನನ್ನ ಲೈಫ್ದಾಗ ಫಸ್ಟ್ ಟೈಮ್ ನಾ ಕ್ರಿಕೆಟ್ಗೆ ಇಂಟ್ರೆಸ್ಟ್ ತೋರಿಸಿರೋದೆ. ಒಂದು ಥಿಂಗ್ ಏನಂದ್ರೆ ಬಟ್ ನಂಬಂಗಿಲ್ಲ ನೀವು, ಅಲ್ಲಿ ಫೇಮಸ್ ಕ್ರಿಕೆಟರ್ಸ್ ಎಲ್ಲ ಬಾಜುನೇ ಹೊಂಟಾರೆ. ನಂಗೇನು ಅನ್ಸಂತಿಲ್ಲ. ನಂಗೇನು ಗೊತ್ತೇ ಇಲ್ಲ. ಎಲ್ಲರೂ ಫೋಟೋ ಸೆಲ್ಫಿ ಅನ್ನಂತಾರೆ. ನಂಗೇನು ಗೊತ್ತಿಲ್ಲ. ಸುಮ್ಮನೆ ನಿಂತ್ಬಿಟ್ಟೆ ನಾನು. ಅಂದ್ರೆ ನಂಗೆ ಕ್ರಿಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಇವತ್ತು ಅದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಆಯ್ತು. ಇನ್ನೊಂದು ಥಿಂಗ್ ಏನಂದ್ರೆ ಖುಷಿ ವಿಚಾರ ಏನಂದ್ರೆ ಭಾಳ ಜನಕ್ಕೆ ಆಸೆ ಇರ್ತೈತಿ ಲೈವ್ ಆಗಿ ಕ್ರಿಕೆಟ್ ನೋಡ್ಬೇಕಂತೇಳಿ. ಮೀನ್ಸ್ ಅದಕ್ಕೆ ಯಾರು ಅಡಿಕ್ಟ್ ಆಗಿರ್ತಾರಲ್ಲ ಅವ್ರಿಗೆಲ್ಲ ಅನ್ಸಿರ್ತೈತಿ ನಾವು ಲೈವ್ ಆಗಿ ಕ್ರಿಕೆಟ್ ನೋಡ್ಬೇಕಂತೇಳಿ. ಬಟ್ ನಾವು ಫಸ್ಟ್ ಟೈಮ್ ಇವತ್ತು ನಾ ಕ್ರಿಕೆಟ್ ನೋಡಿರೋದು, ಅದು ಲೈವ್ ಆಗಿ ನೋಡೀನಿ. ಅದು ಭಾಳ ಖುಷಿ ಅನ್ನಿಸ್ತೆ. ಇಷ್ಟ. ಇನ್ನೊಂದು ಥಿಂಗ್ ಏನಂದ್ರೆ ನಾನು ನಿಮ್ಗೆ ಲಾಗ್ ಒಳಗೆ ಸ್ವಲ್ಪ ಕ್ರಿಕೆಟರ್ಸ್ದು ಹೆಸರು ಹೇಳಲ್ಲ. ನಂಗೇನು ಗೊತ್ತಿಲ್ಲ. ಅದನ್ನ ಎಲ್ಲ ಕೇಳ್ಕೊಂಡು ಅಣ್ಣ ಅವ್ರ ಹೆಸರೇನು, ಅಣ್ಣ ಇವ್ರ ಹೆಸರೇನು, ಇದೆಲ್ಲ ಕೇಳ್ಕೊಂಡು ನಿಮ್ಗೆ ಹೇಳೀನಿ. ಯಾಕಂದ್ರೆ ನಂಗೆ ಅದ್ರ ಬಗ್ಗೆ ಏನು ಜಾಸ್ತಿ ಗೊತ್ತಿಲ್ಲ. ಬಟ್ ಇನ್ಮೇಲಿಂದ ನಾ ಕ್ರಿಕೆಟ್ ಒಳಗೆ ಇಂಟ್ರೆಸ್ಟ್ ತೋರಿಸ್ಬೋದು. ಯಾಕಂದ್ರೆ ನಂಗೆ ಇಂಟ್ರೆಸ್ಟ್ ಬರಾಯಿತ್ತು. ಅದು ಹೆಂಗೆ ನೋಡಂತಲ್ಲ ಹಂಗೆ ಇಂಟ್ರೆಸ್ಟ್ ಬರಾಯಿತ್ತು ನನಗೆ. ಸೊ ಗೈಸ್ ಇವತ್ತಿಂದ ಇಷ್ಟಿತ್ತು ವಿಡಿಯೋ. ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಂಡೀನಿ. ನಿಮ್ಗೆ ಏನಾದರೂ ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಸಿಗೋಣಂತ್ರಿ ಮತ್ತು ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮೇಡ ನಕ್ಕೊಂತ ಸೈರಿ ನಕ್ಷತ್ರ ಆಗ್ತೀರಂತ ಹೇಳ್ತಾ ಟಾಟಾ ಬಾಯ್ ಬಾಯ್.